ಇನ್ನು ಮೊಟ್ಟೆ ದಾಳಿಯ ಕಹಿ ಅನುಭವವನ್ನು ಹಂಚಿಕೊಂಡಿದ್ದಾರೆ ಶಾಸಕ ಬಿ.ಪಿ. ಹರೀಶ್ ಅವರು. ಅವ್ರು ಹೇಳ್ತಾರೆ, ನಾನು ಪ್ರತಿಭಟನೆ ಮಾಡಬೇಕು ಅಂತ KPCC ಕಚೇರಿ ಮುಂದೆ ಬರಲಿಲ್ಲ. ನಮ್ಮ ನಾಯಕರು ಅಶೋಕ್ ಅವರು ನಮ್ಮನ್ನು ಕರೆದಿದ್ರು. ಅವ್ರು ಇಲ್ಲೇ ಇರ್ಬೋದು ಅಂತ ನಮ್ಮ ಡ್ರೈವರ್ ನಮ್ಮನ್ನು ಇಲ್ಲಿ ಇಳಿಸ್ದ. ಆಗ ನನಗೆ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಬಂದು ಮೊಟ್ಟೆನಲ್ಲಿ ಹೊಡೆದ್ರು, ಕೈಯಲ್ಲೂ ಹೊಡೆದ್ರು ಅಂತ ಮೊಟ್ಟೆ ಎಸೆತಕ್ಕೆ ಒಳಗಾದ ಶಾಸಕ ಬಿ.ಪಿ. ಹರೀಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ರಾಜ್ಯ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ರವರು ಈ ದಿನ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರ ಗೃಹ ಕಚೇರಿಗೆ ನುಗ್ಗಿದಂಥ ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಇದೆ ಅಂತಕ್ಕಂಥ ಮಾಹಿತಿಯನ್ನು ನನಗೆ ಕೊಟ್ಟಿದ್ದರು. ನಾನು ದಾವಣಗೆರೆ ಹರಿಹರದವನಾಗಿರೋದ್ರಿಂದ ನನಗೆ ಕಾಂಗ್ರೆಸ್ ಕಚೇರಿ ಎಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಲಿಲ್ಲ. ನನ್ನ ಡ್ರೈವರ್ ಲೊಕೇಶನ್ ಪ್ರಕಾರ ಇಲ್ಲಿ ತೋರಿಸ್ತಾ ಇದೆ ಅಂತಂದ. ಆಮೇಲೆ ಇಲ್ಲಿ ಲೆಫ್ಟ್ ಇಲ್ಲ ಸರ್, ರೈಟ್ ಇರೋದ್ರಿಂದ ನಾನು ಮುಂದೆ ಪಾರ್ಕ್ ಮಾಡ್ತೀನಿ, ನೀವು ಇಳೀರಿ ಅಂದ. ಇಳಿದ ಮೇಲೆ ನಾನು ಹಿಂಗೆ ನೋಡಿದಾಗ ಆ ಕಾರ್ಯಕರ್ತರು ನೋಡಿದಾಗ ನನಗನ್ನಿಸ್ತು ಇದು ಕಾಂಗ್ರೆಸ್ ಆಫೀಸ್ ಮುಂದೆ ನಾನು ಇಳಿದಿದ್ದೀನಿ ಅಂತೇಳಿ. ಅಲ್ಲಿಂದ ಮುಂದೆ ಹೋಗೋದ್ರೊಳಗೆ ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆಯನ್ನು ಕೂಗಿದ್ರು. ಅದರ ಜೊತೆಗೆ ಮೊಟ್ಟೆಯನ್ನು ಎಸೋದ್ರ ಜೊತೆಗೆ ಒಂದು 3-4 ಜನ ಕಾರ್ಯಕರ್ತರು ತಲೆಗೂ ಮೈಗೂ ಕೂಡ ಹೊಡೆದ್ರು. ಆದರೆ ಸಮಯಕ್ಕೆ ಸರಿಯಾಗಿ ಪೊಲೀಸ್ ಅಧಿಕಾರಿಗಳು ನನ್ನ ರಕ್ಷಣೆಗೆ ಬಂದಿದ್ದರಿಂದ ಹೆಚ್ಚಿನ ಅನಾಹುತ ಆಗೋದನ್ನ ತಪ್ಪಿಸಿದ್ರು. ದೂರು ಕೊಡ್ತೀರಾ? ನೋಡಿ, ನಮ್ಮ ರಾಜ್ಯ ನಾಯಕರ ಜೊತೆ ಚರ್ಚೆ ಮಾಡ್ತೀನಿ. ಪಕ್ಷ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಆ ರೀತಿ ನಾನು ಮಾಡ್ತೇನೆ. ಅಂದ್ರೆ ತಪ್ಪಾಗಿ ನೀವು ಅಡ್ರೆಸ್ ತಪ್ಪಾಗಿ ತಿಳ್ಕೊಂಡು ಬಂದಿರೋದು? ಅಡ್ರೆಸ್ ತಪ್ಪಾಗಲ್ಲ. ನಾವು ದಾವಣಗೆರೆ ಹರಿಹರದವರು. ಕಾಂಗ್ರೆಸ್ ಆಫೀಸ್ ಎಲ್ಲಿದೆ ಅಂತ ಗೊತ್ತಿಲ್ಲ. ನಾನು